ವಿಮಾನದಿಂದ ಕಿಟಕಿ ಮೂಲಕ ಹಾರಿ ಬದುಕಿದಾನೆ ಮೃತ್ಯುಂಜಯ. ಒಬ್ಬ ಪವಾಡ ಸದೃಶ ರೂಪದಲ್ಲಿ ಓರ್ವ ಪ್ರಯಾಣಿಕ ಬದುಕುಳಿದಿದ್ದಾನೆ. ನೋಡಿ, ನಿಜಕ್ಕೂ ಆತ ಮೃತ್ಯುಂಜಯನಾಗಿ ಕಾಣಿಸ್ತಾ ಇದ್ದಾನೆ. ಯಾಕಂತ ಹೇಳಿದ್ರೆ 242 ಪ್ರಯಾಣಿಕರಲ್ಲಿ ಎಲ್ಲರೂ ಕೂಡ ಸತ್ತು ಹೋಗಿದ್ದಾರೆ, ದುರಂತ ಅಂತ್ಯ ಕಂಡಿದ್ದಾರೆ. ಆದರೆ ಒಬ್ಬ ಅಲ್ಲಿ ಪವಾಡ ಸದೃಶವಾಗಿ ಬದುಕುಳಿದಿದ್ದಾನೆ. ಎಲ್ಲರೂ ಸತ್ರು ಅಂಥೇಳಿ ಎಲ್ಲ ಅನ್ಕೊಂಡಿದ್ರು. ಆದರೆ ಈಗ ರಮೇಶ್ ಅನ್ನುವಂತಹ ಪ್ರಯಾಣಿಕ ಸಾವನ್ನೇ ಗೆದ್ದು ಬಂದಿದ್ದಾನೆ. ವೀರ ವಿಮಾನದಿಂದ ಕಿಟಕಿ ಮೂಲಕ ಹಾರಿ ಬದುಕಿದ್ದಾನೆ ಈ ಮೃತ್ಯುಂಜಯ. ಪವಾಡ ಅಂತ ಹೇಳ್ಬೋದು ನಿಜಕ್ಕೂ. ಯಾಕೆಂದರೆ ವಿಮಾನ ಅಪಘಾತ ಆದರೆ, ಪತನ ಆದರೆ, ಹೊತ್ತಿ ಉರಿತು ಅಂತ ಹೇಳಿದ್ರೆ ಬಹುತೇಕವಾಗಿ ನಾವು ಆ ಘಟನೆಗಳನ್ನ, ದುರಂತಗಳನ್ನ ನೋಡ್ತಾ ಹೋದಾಗ ಬದುಕುಳಿದಂಥವ್ರು ಭಾಳ ಕಡಿಮೆ. ನೋಡ್ತಾ ಇದ್ವಿ ರಮೇಶ ಹೆಂಗೆ ಓಡಾಡ್ತಿದ್ದಾನೆ ನೋಡಿ. ಸ್ವಲ್ಪ ಸಣ್ಣ ಪುಟ್ಟ ಗಾಯಗಳಾಗಿದೆ ಆತನಿಗೆ, ಕುಣ್ತಾ ಇದ್ದಾನೆ. ರಕ್ತ ನೋಡಿ ಅಲ್ಲಿ ಟಿ ಶರ್ಟ್ಗೆಲ್ಲ ಮೆತ್ಕೊಂಡಿದೆ. ಸ್ವಲ್ಪ ತಲೆಗೆ ಗಾಯ ಆಗಿದೆ, ಕಾಲಿಗೆ ಗಾಯ ಆಗಿದೆ. ಅದನ್ನು ಬಿಟ್ಟರೆ ಆರಾಮಾಗಿದ್ದಾರೆ ರಮೇಶ್, ಬದುಕುಳಿದಿದ್ದಾರೆ. ನೋಡ್ತಾ ಇದ್ದೀವಿ ಈತ ಪವಾಡ ಸದೃಶ ರೀತಿಯಲ್ಲಿ ಮೃತ್ಯುಂಜಯನಾಗಿದ್ದಾನೆ. ಸಾವನ್ನೇ ಗೆದ್ದು ಬಂದಿದ್ದಾನೆ ವೀರ. ಅದರಲ್ಲೂ ಎಂಥ ದುರಂತರ ಇದು. ಕಣ್ಣು ಮುಚ್ಚಿ ಬಿಡೋಷ್ಟರಲ್ಲೇ ಆಗಿರುವಂತಹ ಒಂದು ಅವಘಡ. ಎಲ್ಲರೂ ಕೂಡ ಆ ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಬೂದಿಯಾದರೆ ಇಲ್ಲೊಬ್ಬ ರಮೇಶ ಮೃತ್ಯುಂಜಯನಾಗಿ ಸಾವನ್ನೇ ಗೆದ್ದು ಬಂದಿದ್ದಾನೆ. ನೋಡ್ತಾ ಇದ್ದೀವಿ ನಾವು. ಎಲ್ಲರೂ ಆಶ್ಚರ್ಯ. ಅಲ್ಲಿ ಹೆಂಗೆ ಬಂದ ಅಂತ ಹೇಳಿದ್ರೆ ಅವನು ಕಂಗಾಲಾಗ್ಬಿಟ್ರು ಜನ. ಅಲ್ಲಿ ಏನಪ್ಪ ಇದು ಆಶ್ಚರ್ಯ. ಬೆಂಕಿಯ ಉಂಡೆರಿಯಲ್ಲಿ ಬ್ಲಾಸ್ಟ್ ಆಯಿತು ದೊಡ್ಡ ಮಟ್ಟದಲ್ಲಿ. ಅದರ ಮಧ್ಯೆ ಈತ ಎದ್ದು ಬಂದ. ಎಲ್ಲರೂ ಕಕ್ಕಾಬಿಕ್ಕಿ ಆಗಿಬಿಟ್ರು. ಯಾರಿವನು ಅಂತೇಳಿ. ಆಮೇಲೆ ಗೊತ್ತಾಯಿತು, ಓ ರಮೇಶ ಅದೇ ಫ್ಲೈಟಲ್ಲಿ ಲಂಡನ್ಗೆ ಪ್ರಯಾಣವನ್ನು ಬೆಳೆಸಿದ್ದ ಅನ್ನೋದು. ನಿಜಕ್ಕೂ ಗ್ರೇಟ್ ಅಲ್ವಾ ಇದು. ನೋಡಿ, ಅದೃಷ್ಟ ಒಂದು ಚೆನ್ನಾಗಿತ್ತು. ಅದಾದಮೇಲೆ ಆತ ಮಾಡಿದಂಥ ಧೈರ್ಯ, ಆತ ಎದೆಗುಂದಲಿಲ್ಲ. ಡೈರೆಕ್ಟಾಗಿ ಅವನು ಎಲ್ಲಿ ಸೀಟಲ್ಲಿ ಕುಳಿತಿದ್ನಲ್ವಾ ಅಲ್ಲಿಂದ ಎಕ್ಸಿಟ್, ಏನು ಎಮರ್ಜೆನ್ಸಿ ಎಕ್ಸಿಟ್ ಅಂತ ಇರುತ್ತಲ್ವಾ, ಅಲ್ಲಿ ಓಡಿ ಬಂದು ಅಲ್ಲಿಂದ ಹಾರಿ ಬಂದಿದ್ದಾನೆ ಅವನು. ಅಲ್ಲಿಂದ ಹಾರಿದ್ದಾನೆ ಅವನು. ಉಳಿದಂಥವ್ರು ಎಲ್ಲರೂ ಕೂಡ ಕ್ಷಣಾರ್ಧದಲ್ಲೇ ಸುಟ್ಟು ಕರಕಲಾಗಿದ್ದಾರೆ. ವಿಮಾನದ ಕಿಟಕಿಯ ಮೂಲಕ ಅಷ್ಟು ಸುಲಭವಾಗಿ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ನೋಡಿ, ಅಲ್ಲಿ ಕಿಟಕಿಗಳನ್ನು ಓಪನ್ ಮಾಡೋ ಹಾಗಿರೋದಿಲ್ಲ. ಆದರೆ ಎಮರ್ಜೆನ್ಸಿ ಕಿಟಕಿಗಳಿರ್ತವೆ, ಅಂದರೆ ಮೇಲೆ ಪ್ಲಾಫ್ ಅಂತ ಕರಿತೇವೆ ನಾವು, ಎಮರ್ಜೆನ್ಸಿ ಪ್ಲಾಫ್ ಅಂತೇಳಿ. ಅವುಗಳನ್ನು ಓಪನ್ ಮಾಡಿ ಈತ ಗೆದ್ದು ಬಂದಿದ್ದಾನೆ ಸಾವನ್ನು. ನಿಜಕ್ಕೂ ಅವ್ರ ಕುಟುಂಬಸ್ಥರು ಈಗ ನಿರಾಳರಾಗಿದ್ದಾರೆ. ಯಾಕಂತ ಹೇಳಿದ್ರೆ ಆ ಪತನ ಆದಾಗ, ವಿಮಾನ ಪತನ ಆದಾಗ ಎಲ್ಲರೂ ಅಂದ್ಕೊಂಡಿದ್ದು 242 ಮಂದಿನೂ ಕೂಡ ಆ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ ಅಂತ.